ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಪಶುಪತಿನಾಥ್ ಟ್ಯಾರೋಟ್ ಚಾನಲ್. ಓಕೆ, ಇವತ್ತು ನಾನು ನಿಮ್ಮ ಪರ್ಸನ್ ಕಳಿಸ್ತಾ ಇರುವಂತಹ ಮೆಸೇಜಸ್ ಏನಿದೆ ಅದಕ್ಕೆ ಕ್ಲಾರಿಫಿಕೇಷನ್ಸ್ ತಗೊಳ್ಬೇಕು ಅನ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಕೆಲವೊಬ್ಬರು ಅಕ್ಕ ನಮ್ಮ ಪರ್ಸನ್ಸ್ ಆದರೆ ಬಂದಿದ್ದಾರೆ, ಕೆಲವೊಬ್ಬರು ಅವ್ರ ಮೈಂಡ್ಸೆಟ್ಟೇ ಇನ್ನೂ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ನಮಗೆ ಕೆಲವೊಂದು ಅನ್ನೋದು ಮೆಸೇಜಸ್ನಿಂದ ಈ ಥರ ಕ್ಲಾರಿಫಿಕೇಷನ್ ಕೊಡಿ ಅಕ್ಕ ಅಂತಲೂ ವಾಟ್ಸಪ್ ಮೆಸೇಜು ಈ ಥರ ಕಳಿಸಿದ್ದಾರೆ. ಅದಕ್ಕೋಸ್ಕರನೇ ಈ ಥರ ನಿಮಗೆ ಲವರ್ ಒರಾಕಿಲ್ ಕಾರ್ಡ್ಸಿಂದ ಅವ್ರು ನಿಮ್ಮ ಪರ್ಸನ್ ಕಳಿಸ್ತಾ ಇರೋ ಅಂಥ ಮೆಸೇಜಸ್ಸು ಯೂನಿವರ್ಸ್ ಸಪೋರ್ಟ್ ತಗೊಂಡು ನಾನು ಮಾಡ್ತಾ ಇದ್ದೀನಿ. ಆ ಮೆಸೇಜಸ್ಗೂ ಕ್ಲಾರಿಫಿಕೇಷನ್ ಯಾವ ಥರ ಕೊಡ್ತಾರೆ ಅಂತಲೂ ನಾನು ನೋಡ್ತಾ ಇದ್ದೀನಿ. ಏನಕ್ಕೆ ನಿಮ್ಮ ಪರ್ಸನ್ ಬಂದಿದ್ದ, ಏನು ಪರ್ಪಸ್ ಬಂದಿದ್ದಾರೆ, ಹೇಗಿದ್ದಾರೆ, ನಿಮ್ಮ ಪರ್ಸನ್ ಏನು ಹೇಳ್ಬೇಕು ನಿಮಗೆ ಅನ್ಕೊತಾ ಇದ್ದಾರೆ ಅಂತ ಕ್ಲಾರಿಫಿಕೇಷನು ತಗೊತಾ ಇದ್ದೀನಿ. ನೋಡೋಣ ಯಾರಿಗೆ ಆ ಯೂನಿವರ್ಸ್ ಅನ್ನೋದು ಯಾರಿಗೆ ಎಂತ ಅದು ರೆಸಿಗ್ನೇಟ್ ಆಗೋ ಥರ ಮಾಡುತ್ತೋ ಇನ್ಫಾರ್ಮೇಷನ್ ಅನ್ನೋದನ್ನು ಅಬ್ಸರ್ವ್ ಮಾಡೋಣ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಅಲ್ಲ, ಒರಾಕಿಲ್ ಕಾರ್ಡ್ಸಿಂದ ನಾನು ತೆಗಿತಾ ಇದ್ದೀನಿ. ಈ ಒರಾಕಿಲ್ ಕಾರ್ಡ್ಸಿಂದ ನಿಮ್ಮ ಪರ್ಸನ್ಸ್ ಬಿಹೇವಿಯರ್, ಈ ಮನಸ್ಸಲ್ಲಿ ಏನು ಅನ್ಕೊತಾ ಇದ್ದಾರೆ, ಪ್ರೆಸೆಂಟಾಗಿ ನಿಮ್ಮ ಮೇಲೆ ಯಾವ ಥರ ಒಪಿನಿಯನ್ ಇದೆ, ಅವ್ರು ನಿಮ್ಮ ಬಗ್ಗೆ ಏನು ಹೇಳ್ಬೇಕು ಅನ್ಕೊತಾ ಇದ್ದಾರೋ ನೋಡೋಣ. ನಿಮ್ಮ ಪರ್ಸನ್ ಕಳಿಸ್ತಾ ಇರುವಂತಹ ಲವ್ ಮೆಸೇಜಸ್, ವಾಟ್ ಈಸ್ ದ ಟ್ರೂತ್? ಯಾವುದು ನಿಜ? ಏನಕ್ಕೆ ಈ ಥರ ಬಂದುಬಿಟ್ಟಿದೆ ಅಂದರೆ ಯಾರೋ ಕನ್ಫ್ಯೂಷನ್ ಮಾಡ್ತಾ ಇದ್ದೀರಮ್ಮ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ನಾನು ಹಾರ್ಟ್ಲಿ ಅನ್ಕೊತಾ ಇದ್ದೀನಿ, ನಿನ್ನ ಹತ್ರ ನಾನು ನಿಯತ್ತಾಗಿ ಇರಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರಮ್ಮ. ವೈ ಡು ಐ ಫೀಲ್ ದಿಸ್ ವೇ? ಏನಕ್ಕೆ ನಾನು ಈ ಥರ ಫೀಲ್ ಆಗಿಬಿಡ್ತಾ ಇದ್ದೀನಿ ಇವತ್ತು ಅನ್ನೋದು. ವೈ ಡು ಐ ಫೀಲ್ ದಿಸ್ ವೇ? ಯಾಕೆ ಈ ಥರ ಫೀಲ್ ಆಗ್ತಾ ಇದ್ದೀನಿ? ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು? ಏನಕ್ಕೆ ನಾನು ಮೂವ್ ಅನ್ನೋದು ಆಗೋದಕ್ಕೆ ಆಗ್ತಾ ಇಲ್ಲ ನಿನ್ನಿಂದ ಅನ್ನೋದು, ಏನಕ್ಕೆ ಸ್ಟ್ರಕ್ ಎನರ್ಜಿದಲ್ಲೇ ಇದ್ಬಿಟ್ಟಿದ್ದೀನಿ ಅಂತ ನಿಮ್ಮ ಪರ್ಸನ್ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ಇಟ್ ಈಸ್ ಆಲ್ ಟೂ ಮಚ್. ನೀನು ಜಾಸ್ತಿ ಮಾಡ್ತಾ ಇದೆಯಂತೆ. ಯಾರಮ್ಮ ಜಾಸ್ತಿ ಮಾಡ್ತಾ ಇರೋದು? ಯಾಕಮ್ಮ ಜಾಸ್ತಿ ಮಾಡ್ತಾಯಿದ್ದೀರಾ? ಐ ಕಾಂಟ್ ಟಾಕ್ ಟು ಯು ರೈಟ್ ನಾವು. ಯಾವಾಗೂ ಬ್ಯುಸಿ ಪರ್ಸನ್ಸೇ. ನಮ್ಮ ಪರ್ಸನ್ ಹತ್ರ ಬಿಟ್ಟು ಎಲ್ಲರ ಹತ್ರ ಇವ್ರಿಗೆ ಫ್ರೀ ಆಗಿರ್ತೀರ ಅಲ್ವೇನಮ್ಮ? ನಿಮ್ಮ ಹತ್ರ ಮಾತ್ರ ಐ ಕಾಂಟ್ ಟಾಕ್ ಟು ರೈಟ್ ನಾವು ಅಂತ ಸೀರಿಯಸ್ ಆಗಿ ಹೇಳ್ತಾರೆ, ಮತ್ತೆ ಕಾಲ್ ಮಾಡಿ ಬಿಸಿದಲ್ಲೇ ಹೇಳ್ತಾರೆ ಅಂತ ಪರ್ಸನ್ಸೇ. ಐ ಕಾಂಟ್ ಲೆಟ್ ಗೋ ಆಫ್ ಯು. ನಮ್ಗೆ ಗೊತ್ತು ಯಾಕಂತ ಅಂದರೆ ಇವರು ಮ್ಯಾನಿಫೆಸ್ಟ್ ಮಾಡ್ಕೊತಾನೆ ಇದ್ದಾರೆ ನಿಮ್ಮನ್ನ. ಇಟ್ ಹರ್ಟ್ ಸೋ ಮಚ್. ಓಕೆ, ನೀನು ಮಾತಾಡಿರೋದೇನೋ ಅಂತ ತುಂಬ ಹರ್ಟ್ ಮಾಡಿದೆ ಅಂತೆ, ಸೋ ಮಚ್ ಆಗಿ. ಯಾಕಮ್ಮ ಮಾಡಿದ್ದೀರಾ? ಏನಕ್ಕಮ್ಮ? ಮತ್ತು ತರಲೆ ಕ್ವಶನ್ಸ್ ಕೇಳ್ತಾ ಇದ್ರೆ ನೀವು ಮಾಡಿರೋದು. ನಮ್ಮ ವ್ಯೂವರ್ಸ್ ಮಾತಾಡ್ತಾ ಇದ್ದಾರೆ. ಇವರು ಆಲ್ರೆಡಿ ಆ್ಯಕ್ಷನ್ ಓರಿಯೆಂಟೆಡ್ ಎಲ್ಲ ಮಾಡಿಬಿಟ್ಟು ತೋರಿಸ್ಬಿಟ್ಟು ಗುಡ್ ಬಾಯ್ ಅಂತ ಹೋಗಿದ್ದಾರಲ್ಲಮ್ಮ. ಅಷ್ಟೇ ಅಲ್ವಕ್ಕ ಅಂತೀಯಲ್ಲ. ವಿಲ್ ದಿಸ್ ಎವರ್ ಚೇಂಜ್? ಇದು ಯಾವಾಗಂದ್ರೆ ಚೇಂಜ್ ಆಗುತ್ತೆ? ಯಾವಾಗ ಚೇಂಜ್ ಆಗುತ್ತೆ ಹೇಳ್ಬಿಡ್ಲೇನಮ್ಮ ನಾನೇ? ಯಾವಾಗ ಚೇಂಜ್ ಆಗುತ್ತೆ ಅಂತ ಅಂದರೆ ಆ ಮೂರ್ಖರು ಮಾಡಿರೋ ಅಂಥ ಕೆಲಸ ಏನಾಯಿತೋ ಅದೆಲ್ಲ ಅರ್ಥ ಮಾಡ್ಕೊಂಡಿರೋ ಮೂಮೆಂಟಲ್ಲಿ ಇವೆಲ್ಲ ಚೇಂಜ್ ಆಗುತ್ತೆ. ಇಲ್ಲ ಅಂತ ಅಂದರೆ ಈ ಕರ್ಮದಲ್ಲೇ ಸ್ಟಿಕ್ ಹಾಕ್ಕೊಂಡು ನೀವು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಬರಲ್ಲ. ನಮ್ಮ ಪರ್ಸನ್ಸ್ ಅಲ್ಲಿ ಹೋಗಲ್ಲ, ಇದಾಗಲ್ಲ, ಸುಸ್ತಾಗ್ಬಿಟ್ಟು ಮ್ಯಾಮ್ ನಮ್ಮ ಕೈ ನಿಜವಾಗ್ಲೂ ಆಗ್ತಾ ಇಲ್ಲ ಮೇಡಮ್, ಸಾರಿ ನಾನು ಹೋಗ್ಬಿಡ್ತೀನಿ ಮೇಡಮ್ ಅಂತ ಹೋಗ್ಬಿಡ್ತಾ ಇದ್ದಾರೆ ಕೆಲವೊಬ್ರು ಅಂತೂ. ಕರೆಕ್ಟ್ ಅಲ್ಲಮ್ಮ? ಓಕೆ ಮ್ಯಾಮ್. ವಾಟ್ ಈಸ್ ದ ಟ್ರೂತ್? ಏನಮ್ಮ ಟ್ರೂತ್ ಅಂತ ಕೇಳ್ತಾ ಇದ್ದಾರೆ. ಯಾವುದು ನಿಜ ಅಂತ ಅಂದರೆ ಕೆಲವೊಬ್ಬರು ಅವರು ಏನು ಮಾಡಿರ್ತೀರಾ ಅಂತ ಅಂದರೆ ನೀನು ಬೇಕಾಗಿಲ್ಲ ಹೋಗು ಅಂತ ಹೋಗ್ಬಿಟ್ಟಿರ್ತೀರಾ, ನಾಟಕ ಮಾಡಿರ್ತೀರಾ, ಮತ್ತೆ ನೀನೇ ಬೇಕು ಅಂತ ಹೋಗಿರ್ತೀರಾ. ಈ ಥರ ಕನ್ಫ್ಯೂಷನ್ ಸ್ಟೇಟಲ್ಲಿ ಆ ಪರ್ಸನ್ ಇಟ್ಟಿರೋದಕ್ಕೆ ವಾಟ್ ಈಸ್ ದ ಟ್ರೂತ್ ಅಂತ ಕೇಳ್ತಾ ಇದ್ದಾರಮ್ಮ. ಓಕೆ, ಪ್ಲೀಸ್ ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್. ವಾಟ್ ಈಸ್ ದ ಟ್ರೂತ್ ಅಂತ ಇಲ್ಲಿ ಏನಕ್ಕೆ ಬಂದೈತೋ ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್. ಪ್ಲೀಸ್ ಗಿವ್ ಮಿ ಎ ಕ್ಲಾರಿಫಿಕೇಷನ್ಸ್ ಯೂನಿವರ್ಸ್. Okay, please give me a clarification universe. ಬೇಗ ಮಾಡಿಬಿಡ್ತೀನಿ. ಓಕೆ, ದ ಚಾರಿಯಟ್, ಕಿಂಗ್ ಆಫ್ ಪೆಂಟಿಕಲ್ಸ್,
ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ನಾನು ವಿಶ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಟ್ಟಾಗ ಅವ್ರು ಹೇಳಬಾರ್ದು ಮಿಸ್ಟರ್ 420 ಅಂತಲೇ ಹೇಳಬೇಕು. ಬರೀ ಸುಳ್ಳುಗಳು ಬಾಯ್ ಬಿಟ್ಟರೆ ಸುಳ್ಳು. ಇಲ್ಲೇ ಇರ್ತಾರೆ, ಇಲ್ಲ ನಾನು ಫಾರಿನಲ್ಲಿ ಇದ್ದೀನಿ ಅಂತ ಬೇಕಂದರೆ ಹೇಳ್ಬಿಟ್ಟಿರ್ತಾರೆ ಅಂತ ಗ್ರೇಟ್ ಪರ್ಸನ್ಸ್. ಇಲ್ಲ ಅಂತ ಅಂದರೆ ಅಲ್ಲೇ ಎಲ್ಲೋ ಇರ್ತಾರೆ. ಇಲ್ಲ ನಿನ್ನ ಕಣ್ಮುಂದೆನೇ ಇದ್ದೀನಲ್ಲ, ಯಾಕೆ ಹಂಗೆ, ಇಲ್ಲೇ ಇದ್ದೀನಿ, ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ ನಿನ್ಕೋಸ್ಕರ ಅಂತಲೂ ಹೇಳಿರೋ ಮಹಾನುಭಾವರು. ನಾವೆಲ್ಲ ಜೆಂಟ್ಸ್ನೇ ಅನ್ಬೇಡಿ ಅಂತ ಹೇಳ್ಬೇಡ್ರಿ, ಬಟ್ ಜಸ್ಟ್ ಕ್ಯಾಸುವಲ್ ಟಾಕಿಂಗಲ್ಲಿ ಬರ್ತಾ ಇರುತ್ತೆ. ಮೇಲ್ ನೋಡ್ತಾ ಇದ್ರೆ ಫೀಮೇಲ್ ಅನ್ಕೊಳ್ರಿ, ಫೀಮೇಲ್ ನೋಡ್ತಾ ಇದ್ರಿ ಮೇಲ್ ಅಂತ ಅನ್ಕೊಳ್ರಿ ಓಕೆನಾ. ಐ ವಿಶ್ ಐ ಕುಡ್ ಹಾನೆಸ್ಟ್ ವಿತ್ ಯು. ನಾನು ಹಾನೆಸ್ಟ್ ಆಗಿ ಏನಕ್ಕೆ ಅಂದರೆ ಸುಸ್ತಾಗಿಬಿಟ್ಟಿದ್ದಾರೆ, ಸ್ಟ್ರೆಂತ್, ಅದಕ್ಕೂ ಸ್ಟ್ರೆಂತ್ ಬೇಕು ನೋಡಿ. ನಿಜ ಹೇಳಬೇಕು ಅಂದ್ರೂ ಅಷ್ಟು ಈಸಿ ಅಲ್ಲ ನೋಡಿಮ್ಮ. ಹ್ಯಾಂಗಡ್ ಮ್ಯಾನ್. ಓಕೆ, ವೈ ಡು ಐ ಫೀಲ್ ದಿಸ್ ವೇ? ಏನಕ್ಕೆ ಈ ಥರ ಫೀಲ್ ಆಗ್ತಾ ಇದ್ದೀನಿ? ಏನಕ್ಕೆ ಅಂತ ಅಂದರೆ ಮಾಡಿರೋ ಕೆಲಸಗಳಿಗೆ ನಮ್ಮ ಪಾರ್ಸನ್ ಅವರು ಗುಡ್ ಬೈ ಹೇಳೋದಕ್ಕೆ ರೆಡಿ ಆಗ್ದಂಗಿದ್ದಾರೆ, ಅದಕ್ಕೆ ಫೀಲ್ ಆಗ್ತಾ ಇದ್ದಾರೆ. ಹೌದಲ್ಲಮ್ಮ? ಕ್ವೀನ್ ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್ಸ್. ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು? ನಿನ್ನಿಂದ ನನಗೆ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಏನಕ್ಕಂತ ಅಂದರೆ ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು. ಓಕೆ, ಏನಕ್ಕೆ ಅಂದರೆ ದಟ್ ಅವರ್ ಏನೋ ಗೊತ್ತಿಲ್ಲದಿರೋ ವಿಷಯ, ತಿಳ್ಕೊಬೇಕಾಗಿರೋ ವಿಷಯ ಯಾವಾಗ ಗೊತ್ತಾಗಿದೆ. 4 ಆಫ್ ಸ್ವಾರ್ಡ್ಸ್. ಇಟ್ ಈಸ್ ಆಲ್ ಟು ಮಚ್. ಓಕೆ, ನೀವು ಮಾಡಿದ್ದು ಹೇಳ್ರಿ ಅಮ್ಮ. ನೀನು ಮಾಡಿರೋದಕ್ಕಿಂತ ನಾನು ಮಾಡಿರೋದು ತುಂಬ ಕಡಿಮೆನೇ ಬಿಡು. ನೀನು ಆ ಥರ ಏನು ಯೋಚನೆ ಮಾಡಬೇಡ. ಇಟ್ ಈಸ್ ಆಲ್ ಟು ಮಚ್ ಅಂತ ನನಗೆ ಹೇಳಬೇಡ. ನೀನು ಮಾಡಿ ನೀನೇನಂತೀಯ? ಅದು ಅದೇನಂತಾರೆ, ಬೆಂಕಿ ತಗೊಂಡು ಹಚ್ಚೋದಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ, ಅದು ಸ್ಪ್ರೆಡ್ ಆಗ್ತಾ ಹೋಗೋ ಥರ ನೀವು ಮಾಡಿದ್ದೀರ. ಇಲ್ಲಿ ಯಾರು ಏನು ಕಡಿಮೆ ಅಲ್ಲ ಬಿಡು ಅಂತ ಅನ್ನೋ ಥರ ಆಗೋಯ್ತು ಇಲ್ಲಿ. ಇಟ್ ಈಸ್ ಆಲ್ ಟು ಮಚ್. ಓಕೆ, ಪೇಜ್ ಆಫ್ ಸ್ವಾರ್ಡ್ಸ್. 10 ಆಫ್ ಕಪ್ಸ್. ಐ ಕಾಂಟ್ ಟಾಕ್ ಟು ಯು ರೈಟ್ ನಾ. ಏನಕ್ಕೆ ಅಂದರೆ ಬ್ಯುಸಿ. ಹೌದು, ನಮ್ಮ ಪರ್ಸನ್ಸ್ ಆದರೆ ಯಾವಾಗೂ ನೀವು ಬ್ಯುಸಿಯಾಗೇ ಹೇಳ್ತೀರಾ. ಫೋನ್ ರಿಂಗ್ ಆದರೂ ಸಮೇತ ಸೈಲೆಂಟಲ್ಲಿದ್ದೆ, ಪ್ಲೀಸ್ ನಾನು ನೋಡ್ಕೊಂಡಿಲ್ಲ, ಏನು ಅನ್ಕೋಬೇಡ, ಯಾಕೆ ಕಾಲ್ ಮಾಡಿದೀಯಾ, ಸರಿ ಮತ್ತೆ ಕಾಲ್ ಮಾಡ್ತೀನಿ ಇರು ಅಂತ ಕಟ್ ಮಾಡಿ ಬಿಸಾಕ್ತಾರೆ. ಓಕೆ, ಅಂದರೆ 2 ಆಫ್ ಪೆಂಟಿಕಲ್ಸ್. ಏನಕ್ಕೆ ಅಂದರೆ ಆ ಕಡೆನೇ ಈ ಕಡೆನೇ ಯಾವಾಗ ಮತ್ತೆ ಹಿಂಗೇನಕ್ಕೆ ಬ್ಯುಸಿ ಆಗ್ದಂಗೆ ಏನಾಗ್ತೀರಾ, ಜಸ್ಟ್ ಈಸ್. ಐ ಕಾಂಟ್ ಲೆಟ್ ಗೋ ಆಫ್ ಯು. ನಾನು ನಿನ್ನಿಂದ ಬಿಟ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ನಮ್ಮ ವ್ಯೂವರ್ಸ್ ಹತ್ರನೇ, ನಮ್ಮ ಪರ್ಸನ್ಸ್ ಯಾರಿದ್ದಾರೋ ಪರ್ಸ್ಪನೆಂಟ್ ಯಾರೋ ವ್ಯೂವರ್ಸ್ ಹತ್ರನೇ ಕುತ್ಕೋಬಿಡು. 2 ಆಫ್ ವ್ಯಾನ್ಸ್. ಏನಕ್ಕೆ ಅಂದರೆ ದೂರ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದಾರಲ್ವಾ. 2 ಆಫ್ ಕಪ್ಸ್. ಇಟ್ ಹರ್ಟ್ ಸೋ ಮಚ್. ಓಕೆ, ಇಟ್ ಹರ್ಟ್ ಸೋ ಮಚ್. ಏನಕ್ಕೆ ಬರ್ತಾ ಇದೆ, ಏನಕ್ಕೆ ಬಂದಿದೆ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಏನಕ್ಕೆ ಇಟ್ ಹರ್ಟ್ ಸೋ ಮಚ್, ಯಾರಿಗೆ ಏನಾಗಿದೆ, ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್. 8 ಆಫ್ ಫ್ಯಾನ್ಸ್. ಏನಕ್ಕೆ ಅಂತಂದರೆ ಯಾರೋ 7 ಆಫ್ ಕಪ್ಸ್. ಬೇಗ ಇನ್ನು ಎಕ್ಸ್ಪ್ಲೇನ್ ಮಾಡಿಬಿಡೋಣಮ್ಮ. ಟೆಂಪರೆನ್ಸ್ ಸಿಚುವೇಶನ್ ಅಷ್ಟೇ, ಇನ್ನು ಲಾಸ್ಟ್ಗೆ ಏನಾಗುತ್ತೆ ಗತಿ, ಟೆಂಪರೆನ್ಸ್ಗೆ ಬಂದುಬಿಡ್ತಾರೆ. ವಾಟ್ ಈಸ್ ದ ಟ್ರೂತ್? ಏನು ನಿಜ ಅನ್ನೋದು? ಯಾಕೆ ಈ ಥರ ಸಪ್ರೇಷನ್ ಆದಮೇಲೆ ನೀನು ನನ್ನ ಜೀವನದಲ್ಲಿ ಬಂದಿದ್ದೀಯಾ, ಬೇಕಾಗಿರೋದೆಲ್ಲ ಮಾಡಿಬಿಟ್ಟಿದೀಯಾ, ಈಗ ನನಗೆ ಸೊಸೈಟಿ ಇದೆ, ನನಗೆ ಫ್ಯಾಮಿಲಿ ಇದೆ, ನನಗೆ ಅಲ್ಲಿ ಜಾಬ್ ಬಂದಿದೆ, ನಂಗೆ ಅವರೇ ಮುಖ್ಯ ಅಂತ ನೀನು ಹೋಗ್ಬಿಟ್ಟೆ ಅಲ್ವಾ? ವಾಟ್ ಈಸ್ ದ ಟ್ರೂತ್ ಅಂತ ಇಲ್ಲಿ ಏನಕ್ಕೆ ಬಂದಿದೆ ಅಂತ ಅಂದರೆ, ಈ ಥರ ಮಾಡಿಬಿಟ್ಟು ಆ ಪರ್ಸನನ್ನು ಅವರು ಆ ಕಡೆನಾ ಈ ಕಡೆನಾ, ನೀವಾ ಇಲ್ಲ ಆ ಸೈಡ್ ಇರೋರ ಯಾರು ಅಂತ ಕರೆಕ್ಟಾಗಿ ಚೂಸ್ ಮಾಡ್ಕೊಳೋದಕ್ಕೆ ಆಗ್ತಾ ಇಲ್ಲ ಆ ಪರ್ಸನ್ನು. ಏನಕ್ಕೆ ಅಂತ ಅಂದರೆ, ಕೆಲವೊಬ್ಬರು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಕಡೆ ಏನು ನಡೀತಾ ಇದೆ ಈ ಕಡೆ ನಡೀತಾ ಇರೋದು ಏನು, ಕೆಲವೊಬ್ರು ನೀಟಾಗಿ ಅರ್ಥ ಮಾಡಿಸ್ತಾ ಇದ್ದೀರಮ್ಮ. ಏನಕ್ಕೆ ಅಂತ ಅಂದರೆ, ಕೆಲವೊಂದು ಕ್ಲೋಸ್ ಆದಮೇಲೆ ನಿಮ್ಮ ಪರ್ಸನ್ಸನ್ನು ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋ ವಿಷಯಗಳು ಅನ್ನೋದು ಕೆಲವೊಂದು ಇದ್ದೇ ಇರುತ್ತೆ, ಮ್ಯಾಟರ್ಸ್ ಅನ್ನೋದು. ಅದನ್ನು ಮತ್ತೆ ರಿಮೆಂಬರ್ ಮಾಡಿಸ್ಬಿಟ್ಟು ನೀನು ಈ ಥರ ಹೇಳಿ ನಮ್ಮ ಜೀವನದಲ್ಲಿ ಬಂದಿದೆಯಲ್ಲ, ಆವಾಗ ನೀವು ಬೇಕು ಅಂತ ನಾನು ಅನ್ಕೊಂಡಿರೋರಲ್ಲ, ಆದರೆ ನೀನಾಗಿ ನೀನೆಲ್ಲ ಕ್ರಿಯೇಟ್ ಮಾಡಿಸ್ಬಿಟ್ಟೆ ಅಲ್ವಾ. ಇದೆಲ್ಲ ಕ್ರಿಯೇಟ್ ಮಾಡಿಸ್ಬಿಟ್ಟು ಈಗ ಫ್ಯಾಮಿಲಿ ಸೊಸೈಟಿ ಎಲ್ಲ ಅಂದ್ಕೊಂಡು ಹೋಗ್ತಾ ಇದೆಯಲ್ಲ, ಇದು ಏ ಥರ ನ್ಯಾಯ, ಎಷ್ಟು ಮಾತ್ರ ನ್ಯಾಯ?
ಅಂತ ಕೆಲವೊಬ್ಬರು ಕರಾಖಂಡಿಯಾಗಿ ಕೇಳ್ತಾ ಇದ್ರೆ. ಇವಾಗ ಏನಕ್ಕಂತ ಅಂದರೆ ನಿನ್ನ ಕ್ಲಾರಿಟಿ ಇಲ್ದಂಗೆ ನನ್ನ ಮನಸ್ಸಿಗೆ ನಾನು ಸಮಾಧಾನ ಹೇಳ್ಕೋಬೇಕು, ಸೊಸೈಟಿಗೆ ನಾನು ಸಮಾಧಾನ ಹೇಳ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮನಸ್ಸಿಗೆ ನಾನು ಏನು ಸಮಾಧಾನ ಹೇಳ್ಕೊಳೋ ಥರ ನೀನು ಮಾಡ್ತಾ ಇದೀಯಾ. ಇವಾಗ ನಮಗೆ ಕ್ಲಾರಿಟಿ ಕೊಟ್ಬಿಟ್ಟು ಬೇಕಂದರೆ ಮುಂದಕ್ಕೆ ಹೋಗ್ಬೋದು ಜೀವನದಲ್ಲಿ, ನಾವಂತೂ ಇಟ್ಕೊಂಡಿಲ್ಲ ಅನ್ನೋ ಥರ ಈ ಪರ್ಸನನ್ನು ಅವರು ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾರೋ ಕೇಳಿದಾರಮ್ಮ, ಈ ಅಕ್ಕ ನಾನೇ ಕೇಳಿದ್ದು ಈ ಥರ ಫೋನ್ ಮಾಡಿ ನಂಗೆ ಕೋಪ ಬಂದು ಅಂತ ನನಗೆ ಒಂದು ಮೆಸೇಜ್ ಹಾಕಿ ಅಮ್ಮ, ಓಕೆನಾ. ಇಟ್ ಈಸ್ ದ ಚಾರಿಯಟ್ ಅಂತ ಅಂದರೆ ಆ ಕಡೆನಾ ಈ ಕಡೆನಾ ಯಾವ ಕಡೆ ಹೋಗಬೇಕು ಅಂತ ಈಗ ನಿಮ್ಮ ಪರ್ಸನ್ಗೆ ಅರ್ಥ ಆಗ್ತಾ ಇಲ್ಲ. ಈಗಂತೂ ಆ ಪರ್ಸನ್ ಫೇಸ್ ನೋಡಿ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಆ ಪರ್ಸನು ಎರ್ನಿಂಗ್ ಮಾಡ್ಕೊತಾ ಇದ್ದಾರೆ, ಇರೋದ್ನಲ್ಲಿ ಓಕೆ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಹೆಲ್ತ್ ಇಶ್ಯೂ ಅನ್ನೋದನ್ನು ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂತ ಅಂದರೆ ಎಲ್ಲ ಡಿಸಿಪ್ಲೈನು ಎಲ್ಲನೂ ಚೆನ್ನಾಗಿರೋ ಅಂಥ ಪರ್ಸನು ಈಗ ಎಲ್ಲರೂ ಇದೆ. ಸೊಸೈಟಿ ಕಾನ್ಷಿಯಸ್ ಈಗ ಬಂತಲ್ವಾ, ನಮ್ಮ ಜೀವನದಲ್ಲಿ ಬಂದು ನಮ್ಮ ಜೀವನ ಹತ್ರ ಆಟ ಆಡಿದಾಗ ನಿಮ್ಗೆ ಯಾವಾಗೂ ಅನಿಸಿಲ್ವಾ, ಆವಾಗ ನಾವು ದುಡ್ಡೂ ಸಹಾಯ ಮಾಡಿದ್ದೀವಿ, ನಮ್ಮ ಸಹಾಯ ನಾವು ತಗೋಬಿಟ್ಟು ನಮ್ಮನ್ನೇ ರಿವರ್ಸ್ ಮಾಡಿಬಿಟ್ಟೆ ಅಲ್ವಾ ಅಂತ ಯಾರೋ ನಿಮ್ಮ ಪರ್ಸನ್ ನಾನು ಅವ್ರನ್ನ ಕರೆಕ್ಟಾಗಿ ಕ್ಲಾಸ್ ತಗೊಂಡಿದ್ದೀರಾ ಅನಿಸುತ್ತೆ ನಿನ್ನೆ ಏನೋ. ಅದಕ್ಕೆ ಈ ಎನರ್ಜೀಸ್ ಅನ್ನೋದು ಬಂದಿದೆ. ಚಾರಿಯಟ್ ನ್ಯಾಯ ಅನ್ನೋದು ಆ ಕಡೆ ಮಾಡಬೇಕಾ ಈ ಕಡೆ ಮಾಡಬೇಕಾ ಇಲ್ಲ ಅಂತ ಅಂದರೆ ಇಬ್ಬರಿಗೂ ಮಾಡ್ತೇವೆ. ಏನು ನ್ಯಾಯ ಮಾಡ್ತೀವೋ ಮಾಡಿಬಿಟ್ಟು ಇಲ್ಲಿಂದ ಬರಂಗಿದ್ರೆ ಬರ್ಬೋದು, ಹೋಗಂಗಿದ್ರೆ ಹೋಗ್ಬೋದು ಅಂತ ಕರೆಕ್ಟಾಗಿ ಹೇಳಿಬಿಟ್ಟಿದ್ದೀರಮ್ಮ. ರಿಯಲಿ ಯಾರು ಸೂಪರ್ ಅಷ್ಟೇ. ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು. ಅದಕ್ಕೆ ನಿಮ್ಮ ಪರ್ಸನ್ಗೆ ಈಗ ರಿಯಲೈಸ್ ಆಗಿಬಿಟ್ಟು ಹೌದಲ್ವಾ ನಾನು ಬ್ಯಾಲೆನ್ಸ್ ಅನ್ನೋದು ಚೆನ್ನಾಗಿ ಮಾಡಿಲ್ಲ, ಆ ಕಡೆನಾ ಈ ಕಡೆನಾ ಅನ್ನೋದನ್ನ, ಸೊ ನನ್ನದೇ ತಪ್ಪಾಯಿತು ಅಲ್ವಾ. ಅದಕ್ಕೆ ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್. ಅದಕ್ಕೆ ನಾನು ನಿಜಾನೇ ಹೇಳಿಬಿಟ್ಟು ನಾನು ಡೆಸಿಷನ್ ತಗೋಬೇಕು ಅನ್ಕೊತಾ ಇದ್ದೀನಿ. ಈಗ ಪ್ರೆಸೆಂಟು ನಾನು ನಿನ್ನ ಹತ್ರ ಬಂದು ಮಾತಾಡೋ ಧೈರ್ಯ ಅನ್ನೋದು ಇಲ್ಲ, ಅದಕ್ಕೆ ನಾನು ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ನಾನು ಧೈರ್ಯ ತುಂಬಿಸ್ಕೊಂಡು ಅನ್ನೋದು ಖಂಡಿತ ಅನ್ನೋದು ನಿನ್ನ ಜೀವನದಲ್ಲಿ ಬರ್ತೀನಿ. ಈ ಥರ ನಾನು ಥರ ನಾನು ಡೆಸಿಷನ್ ತಗೊಂಡಂಗೆ ಈ ಥರ ನಿಲ್ತ್ಕೊಳೋದಕ್ಕೂ ನನ್ನ ಕೈ ಆಗಲ್ಲ. ತುಂಬ ದಿನ ಹ್ಯಾಂಗ್ಡ್ ಮ್ಯಾನ್. ಈಗ ನನ್ನ ಸಿಚುವೇಶನ್ ಅನ್ನೋದನ್ನು ನೀನು ಅರ್ಥ ಮಾಡ್ಕೊ. ಈಗ ನಾನು ಯಾವ ಥರನೂ ನಿಮಗೆ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂತ ನಿಮ್ಮ ಪರ್ಸನನ್ನು ಅವರು ಈಗ ನಿಮಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ವೈ ಡು ಐ ಫೀಲ್ ದಿಸ್ ವೇ. ಏನಕ್ಕೆ ನಾನು ತುಂಬ ಫೀಲ್ ಆಗ್ತಾ ಇದ್ದೀನಿ ಈ ಥರ ಅಂತ ಅಂದರೆ ನೋಡ್ಕೊಡ್ರಿ, ನಿಮ್ಮ ಪರ್ಸನನ್ನು ಅವರು ಬಿಟ್ಕೊಂಡು ಹೋದ್ಮೇಲೆ ಏನು ಕೆಲವೊಬ್ಬರಿಗೆ ಕಾಸೇ ಇಂಪಾರ್ಟೆಂಟು, ನಿಮಗಿಂತ ಅಲ್ಲಿ ಬೆಟರ್ ಲೈಫ್ ಇರುತ್ತೆ. ಅದು ಕೆರಿಯರೇ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಥರ್ಡ್ ಪರ್ಸನ್ ಸಿಚುವೇಶನ್ ಅಂತ ಅಂದರೆ ನಿಮಗಿಂತ ಅಂದರೆ ನೀವು ಖರ್ಚು ಮಾಡೋದಕ್ಕಿಂತ ಇನ್ನೊಬ್ರು ಬೆಟರಾಗಿ ಖರ್ಚು ಮಾಡ್ಬೋದು. ಯಾರಿಗೆ ಏ ಥರ ರೆಸಿಗ್ನೇಟ್ ಆಗುತ್ತೆ ಆ ಥರ ಯೋಚನೆ ಮಾಡಿ ಈ ಥರ ನಿಮ್ಮನ್ನು ಬಿಟ್ಕೊಂಡು ನಿಮ್ಮ ಪರ್ಸನನ್ನು ಅವರು ಹೋದ್ಮೇಲೆ 5 ಆಫ್ ಪೆಂಟಿಕಲ್ಸ್ ಅಂದರೆ ಮನಿ ಪರ್ಪಸಲ್ಲಿ ದೂರ ಅನ್ನೋದು ಹೋದ್ಮೇಲೆ ಆ ಪರ್ಸನ್ಗೆ ಏನು ಸಿಕ್ಕಿದೆ ಅಂತ ಅಂದರೆ ಲಾಸ್, ಫೈನಾನ್ಷಿಯಲಿ ಲಾಸ್ ಆಗಿತ್ತು. ಮತ್ತು ಫ್ಯಾಮಿಲಿ ಅನ್ನೋದನ್ನು ಕೊಲಾಪ್ಸ್ ಮಾಡ್ಕೊಂಡ ಎಲ್ಲ ನನ್ನ ಇಮ್ಮೇಜರ್ ಬಿಹೇವಿಯರ್ ಅಲ್ಲ, ಈ ಥರ ನಾನು ತಗೊಂಡಿರೋ ಅಂಥ ಸ್ಟುಪಿಡ್ ಡೆಸಿಷನ್ನಿಂದಾನೇ ಅಲ್ಲ, ಈ ಥರ ನನಗೆ ಆಗೋಯ್ತು ಜೀವನದಲ್ಲಿ. ನಮ್ಮ ಪರ್ಸನ್ನು ಕ್ವೀನ್ ಆಫ್ ಕಪ್ಸ್ ಅಂತ ಅಂದರೆ ನಮ್ಮ ಪರ್ಸನ್ ಅನ್ನೋ ಅವರು ಫಸ್ಟ್ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಅವ್ರ ಹತ್ರ ದುಡ್ಡಿಲ್ಲ ಅಂತ ಅಂದರೂ ಸಮೇತ ನನಗೆ ಇದು ಇಷ್ಟ ಅಂತ ಬಾಯಿಂದ ಇನ್ನು ಬರೋ ಅಷ್ಟೊತ್ತಿಗೆ ತಗೊಂಡೋಗಿ ನಿಮಗೆಲ್ಲನೂ ಫೆಸಿಲಿಟಿ ಕೊಟ್ಬಿಟ್ರು. ಎಂತ ಎಲ್ಲ ಕೊಟ್ಮೇಲೆ ನೀವು ಮಾಡಿರೋದೇನು ಎಮೋಷ್ನಲ್ ಆಗಿ ಅವ್ರನ್ನ ಡೌನ್ಫಾಲ್ ಮಾಡಿಬಿಟ್ಟು ಈ ಥರ ಹೋಗ್ಬಿಟ್ರು ಅಲ್ವಾ. ನಿಮಗೆ ಈ ಥರ ಮನಸ್ಸು ಅನ್ನೋದು ಬರ್ತಾ ಇದೆ ಅಂತ. ವೈ ಡು ಐ ಫೀಲ್ ದಿಸ್ ವೇ. ಏನಕ್ಕೆ ಇವಾಗ ನನಗೆ ಆ ಥರ ಸಿಚುವೇಶನ್ ಅನ್ನೋದು ಬಂದಿದೆ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ ಪಾಸ್ಟಲ್ಲಿ ಅವ್ರು ಏನು ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಅವ್ರಿಗೆ ಅದೇ ಅಲ್ಲೇ ಆಗಿದೆ. ಥರ್ಡ್ ಪರ್ಸನ್ ಸಿಚುವೇಶನ್ನಲ್ಲಿ ಹೋದ್ಮೇಲೆ ಆ ಪರ್ಸನ್ಗೂ ಸಮೇತ ಆ ಥರನೇ ಬಂತು. ಅದಕ್ಕೋಸ್ಕರ ನನಗೇನಕ್ಕೆ ಇವತ್ತು ನಾನು ಬಾಧೆ ಅನ್ನೋದು ತಗೊತಾ ಇದ್ದೀನಿ. ನನಗೆ ಇಷ್ಟ ಆಗಿರೋ ಜಾಬ್ ಇದೆ, ನನಗೆ ಸೊಸೈಟಿದಲ್ಲಿ ನೇಮ್ ಇದೆ, ಜಾಬ್ ಇದೆ, ಮತ್ತು ಅವ್ರಿಗೆ ಬೇಕಾಗಿರೋ ಅಂಥ ಅಮೌಂಟ್ ಅನ್ನೋದನ್ನ ಅರ್ನ್ ಮಾಡ್ಕೊತಾ ಇದ್ದಾರೆ. ಅವರು ಏನಾದ್ರೂ ತಗೋಬೇಕಂದ್ರೆ ತಗೊತಾ ಇದ್ದಾರೆ. ಕೆಲವೊಬ್ಬರು ಎಲ್ಲ ಇದ್ರೂ ಸಮೇತ ಏನಕ್ಕೆ ನಾನು ಫೀಲ್ ಆಗ್ತಾ ಇದ್ದೀನಿ ಈ ಥರ ನಿನ್ನಿಂದ ಮುಂದಕ್ಕೆ ಅನ್ನೋದು ಹೋಗೋದಕ್ಕೆ ಹಾಕ್ದೇನೆ ಅಂತ ಅಂದರೆ ಪಾಸ್ಟಲ್ಲಿ ಮಾಡಿರೋ ಅಂಥ ಕರ್ಮ, ನಿಮ್ಮ ಹತ್ರ ಮಾಡ್ಕೊಂಡಿರೋ ಅಂಥ ಕರ್ಮ. ಒಬ್ಬರನ್ನ ಇಲ್ಲಿ ಅಯ್ಯೋ ಅಂತ ಅನ್ಬಿಟ್ಟು ಈ ಥರ ಕೈ ತೋರಿಸ್ಬಿಟ್ಟು ನೀನು ಪಾಡೋದು ನೀನು ಹೋಗ್ಬಿಟ್ರೆ ಇಲ್ಲಿ ಈ ಪರ್ಸನ್ಸ್ ಎಷ್ಟು ಎಮೋಷ್ನಲ್ ತಿಂದಿರ್ತಾರೆ, ನೋವು ತಿಂದಿರ್ತೀರಾ. ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು ಅಂತ ಅಂದರೆ ಏನಕ್ಕೆ ನಾನು ನಿನ್ನಿಂದ ಮೂವ್ ಆನ್ ಅನ್ನೋದು ಆಗೋದಕ್ಕಾಗಲ್ಲ ಅಂತ ಅಂದರೆ ದಟ್ ಅವರ್. ಏನಕ್ಕೆ ಅಂತ ಅಂದರೆ ಅಲ್ಲಿ ಸಡನ್ ಆಗಿ ನಿಮ್ಮ ಪರ್ಸನ್ ಬಿಟ್ಕೊಂಡು ಅನ್ನೋದು ಹೋದ್ಮೇಲೆ ಸಪ್ರೇಷನಲ್ಲಿ ಇದ್ಮೇಲೆ ಆ ಪರ್ಸನ್ಗೆ ಕೆಲವೊಂದು ವಿಷಯಗಳ ಬಗ್ಗೆ
ನಿಮಗೆ ಒಂದು ಏನಂತಾರೆ ಅವಗಾಹನೆ ಅನ್ನೋದನ್ನ ಬಂದಿದೆ ಅಂತಂದರೆ ಆ ಕಡೆ ಇರೋ ಪರ್ಸನ್ಸ್ ಎಂತ ಅವರು, ಈ ಕಡೆ ಇರೋ ಅಂಥ ಪರ್ಸನ್ಸ್ ಎಂತ ಅವರು, ಏನಕ್ಕೆ ಈ ಥರ ನಾನು ಮಾಡ್ಕೊತಾ ಇದ್ದೀನಿ, ನನಗೆ ಫಸ್ಟ್ ನನಗೆ ಬೇಕು ಅಂತ ಅಂದರೆ ಹೆಲ್ಪ್ ಮಾಡೋ ಪೀಪಲ್ಸು ಸಮೇತ ನಮ್ಮ ಪರ್ಸನ್ ಅವರು ನನ್ನ ಜೊತೆ ಅಲ್ಲೇ ಇದ್ದರು, ಏನಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ಕೊಳ್ರಿ. ಇಲ್ಲಿ ಹೋಗ್ಬಿಟ್ಟು ಕನ್ಸಲ್ಲಿ ಸಮೇತ ಈವೆನ್ನು ಡ್ರೀಮ್ಸಲ್ಲಿ ಸಮೇತ ಕೆಲವೊಬ್ರಂತೂ ರಿಯಲಿ ಸ್ಟೂಪಿಡ್ ಫೆಲೋಸ್ ಅಮ್ಮ, ಯಾರು ಗೊತ್ತಿಲ್ಲ, ಈವನ್ ಮಕ್ಕಳನ್ನೂ ಸಮೇತ ಬಿಟ್ಕೊಂಡು ಹೋಗಿರೋ ಅಂಥ ಪುಣ್ಯಾತ್ಮರು ಕಾಣಿಸ್ತಾ ಇದ್ದಾರೆ ಇಲ್ಲಂತೂ. ಸೊ ಈ ಥರ ಅವ್ರಿಗೆ ನೋವು ಅನ್ನೋದನ್ನ ಪೇಯ್ನ್ ಅನ್ನೋದನ್ನ ತಿಂತಾ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಅವ್ರಿಗೆ ಈಗ ನಿಮಗೆ ಏ ಥರ ಪೇಯ್ನ್ ಅನ್ನೋದು ಕೊಟ್ಟಿದ್ದಾರೋ ಆ ಪೇಯ್ನ್ ಅನ್ನೋದು ಈಗ ಆ ಪರ್ಸನ್ ಅನ್ನೋದವರು ಫೇಸ್ ಮಾಡ್ತಾ ಇರೋದಕ್ಕೆ ಈ ಥರ ಸುಮ್ಮನೆ ಸಫರ್ ಆಗ್ತಾ ಇದ್ದಾರೆ. ಇಟ್ ಈಸ್ ಆಲ್ ಟೂ ಮಚ್. ಏನಕ್ಕೆ ಅಂತ ಅಂದರೆ ಇದೆಲ್ಲನೂ ಕೆಲವೊಂದು ಸಿಚುವೇಶನ್ಸ್ ಕೆಲವೊಂದು ಥರ ಇರುತ್ತೆ ಅಲ್ವಾ, ಇಟ್ ಈಸ್ ಆಲ್ ಟೂ ಮಚ್ ಅಂತ ಏನಕ್ಕೆ ಹೇಳ್ತಾ ಇದ್ದಾರಂತ ಅಂದರೆ ಅವರು ಈಗ ಪ್ರೆಸೆಂಟ್ ಅನ್ನೋದು ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ನ್ಯೂ ವೇಸಲ್ಲಿ ನಿಮ್ಮನ್ನು ಕಮ್ಯುನಿಕೇಷನ್ ಅನ್ನೋದು ಮಾಡಬೇಕು. ಇಷ್ಟಿಷ್ಟು ಎಲ್ಲ ಕತೆ ಪುರಾಣ ಎಲ್ಲ ಮಾಡಿಬಿಟ್ಟು ಹೋಗಿರೋ ಪರ್ಸನ್ಸು ಈಗ ಮತ್ತೆ ನಿಮ್ಮ ಅವಸರ ಅನ್ನೋದು ಬಂದಿದೆ. ನಿಮ್ಮ ಹತ್ರ ಇದ್ರೇ ಲೈಫ್ ಅನ್ನೋದು ಚೆನ್ನಾಗಿರುತ್ತೆ, ಓಕೆ ಆಗುತ್ತೆ ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡಿಕೊಂಡು ಈ ಥರ ನಿಮ್ಮನ್ನು ಬಂದು ಒಪ್ಪಿಸ್ಬಿಟ್ಟು ಇನ್ನು ಸೆಕೆಂಡ್ ಚಾನ್ಸ್ ಅನ್ನೋದು ತಗೋಬೇಕು ಅಂತ ನಿಮ್ಮ ಪರ್ಸನ್ಸ್ ಯೋಚನೆ ಮಾಡ್ತಾ ಇದ್ದಾರೆ. ಈ ಥರ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಬೇಕು, ಈ ಥರ ಹಿಂಗೆ ಹ್ಯಾಪಿ ಫ್ಯಾಮಿಲಿ ಅನ್ನೋದನ್ನ ಲೈಫ್ ಅನ್ನೋದನ್ನ ಲೀಡ್ ಮಾಡಬೇಕು ಅಂತ ನಿಮ್ಮ ಪರ್ಸನ್ಸ್ ಯೋಚನೆ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಥರ ಮೆಸೇಜ್, ಐ ಕಾಂಟ್ ಟಾಕ್ ಟು ಯು ರೈಟ್ ನಾವು, ನಾನು ಬ್ಯುಸಿ ಆಗಿದ್ದೀನಿ ಈಗ ಮಾತಾಡೋದಕ್ಕೆ ಹಾಗಲ್ಲ. ಏನಕ್ಕೆ ಅಂತ ಅಂದರೆ ಕೆಲವೊಬ್ಬರಂತೂ ನಮಗೆ ಜಸ್ಟಿಸ್ ಅನ್ನೋದು ಬೇಕೇ ಬೇಕು, ನೀನು ಹೆಂಗಾದರೂ ಹೋಗು ಎಲ್ಲಾದರೂ ಹೋಗು ನಾವು ಕೇಳಲ್ಲ, ನಮ್ಗೆ ಏನಕ್ಕೆ ಈ ಥರ ನೋವು ಅನ್ನೋದನ್ನ ಕೊಡ್ತಾ ಇದೀಯಾ, ನೀನು ಅದೇನು ಬಂದು ನೀನು ಹೇಳ್ಬಿಟ್ಟು ಹೋಗಿದೀಯಾ ಅಂತಂದರೆ ನಾವು ತಲೆನೇ ಕೆಡ್ಸ್ಕೊಳಲ್ಲಲ್ವಾ, ಏನಕ್ಕೆ ಈ ಥರ ಮಾಡ್ತಾ ಇದೀಯಾ ಕ್ಲಾರಿಟಿ ಇಲ್ದಂಗೆ. ಸೊ ಆ ಪರ್ಸನ್ ಅವರು ನಿಮಗೂ ಜಸ್ಟಿಸ್ ಅನ್ನೋದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಅಂದರೆ ಈ ಥರ ಅಂದರೆ ನೀವು ಯೋಚನೆ ಮಾಡ್ತಾ ಇರೋದು, ಇಲ್ಲ ಅಂದರೆ ಆ ಪರ್ಸನ್ನೇ ಯೋಚನೆ ಮಾಡ್ಕೊತಾ ಇದ್ದಾರೆ, ನಾನು ಹೋಗ್ಬಿಟ್ಟು ನನಗೆ ಇಷ್ಟು ಹೆಲ್ಪ್ ಮಾಡಿದ್ರಲ್ಲ ಆ ಪರ್ಸನ್ಗೆ ನಾನು ಯಾವ ಥರ ಅನ್ನೋದನ್ನ ನಿಜ ಅನ್ನೋದು ಹೇಳಿ, ಏನಕ್ಕೆ ನಾನು ಈ ಥರ ಹೇಳೋದಕ್ಕೆ ಭಯ ಬೀಳ್ತಾ ಇದ್ದೀನಿ, ಈ ಥರ ಎರಡು ಸಿಚುವೇಶನ್ಸಲ್ಲಿ ಏನಕ್ಕೆ ನನ್ನನ್ನು ನಾನೇ ಕನ್ಫ್ಯೂಷನ್ ಮಾಡ್ಕೊತಾ ಇದ್ದೀನಿ. ಈ ಪರ್ಸನ್ ಯಾರೋ ಮಲ್ಟಿಪಲ್ ಪ್ರಿಯಾರಿಟೀಸ್ ಅಮ್ಮ, ಯಾರು ಚೆನ್ನಾಗಿ ಕಣ್ಣಿಗೆ ಕಾಣಿಸುತ್ತೋ ಅದ್ರ ಹಿಂದೆ ಹೋಗೋ ಅಂಥ ಪರ್ಸನ್ ಥರನೇ ಇದ್ದಾರೆ ಈ ಪರ್ಸನ್ಸ್ ಯಾರೋ ಅವರು ಅಂತ. ಅಂದರೆ ಮನಿ ಓರಿಯೆಂಟೆಡ್ ಪರ್ಸನ್, ಮನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋ ಅಂಥ ಪರ್ಸನು ಆಗಿರ್ಬೋದು. ಎರಡು ಥರ ಸಿಚುವೇಶನ್, ಆ ಕಡೆ ಚೆನ್ನಾಗಿದ್ರೆ ಆ ಕಡೆ, ಈ ಕಡೆ ಚೆನ್ನಾಗಿದ್ರೆ ಈ ಕಡೆ, ಟೋಟಲ್ ಆಗಿ ಇವರಿಗೆ ಬರ್ಡನ್ ಅನ್ನೋದು ಏನೂ ಇರಬಾರ್ದು, ಹ್ಯಾಪಿ ಆಗಿ ಲೈಫ್ ಅನ್ನೋದು ಲೀಡ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರಬೇಕು. ಇಂಥ ಪರ್ಸನ್ಸ್ ಇವ್ರು ಯಾರೋ ಪುಣ್ಯಾತ್ಮರಪ್ಪ. ಐ ಕಾಂಟ್ ಲೆಟ್ ಗೋ ಆಫ್ ಯು, ನಾನು ನಿನ್ನಿಂದ ಹೋಗೋದಕ್ಕೆ ಮುಂದಕ್ಕೆ ಆಗ್ತಾ ಇಲ್ಲ. ಏನಕ್ಕೆ ಈ ಥರ ಸಿಚುವೇಶನ್, ಏನಕ್ಕೆ ಅಂತ ಅಂದರೆ ಆ ಪರ್ಸನ್ ನೋಡಿ ಗ್ಲೋ ಬಿಟ್ಕೊಂಡಿದ್ದಾರೆ ಅಂತ ಅಂದರೆ ಇಲ್ಲಿ ಎಲ್ಲೋ ದೂರ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಅನ್ನೋದು ಹಾಕ್ಕೊತಾ ಇದ್ದಾರೆ. ಈ ಥರ ನಮಗೆ ಈ ಥರ ಆಗಿಬಿಡ್ತು ಅಲ್ವಾ, ಇವಾಗ ಕೋಪ ಜಾಸ್ತಿ. ಏನಕ್ಕೆ ಅಂದರೆ ಕೆಲವೊಬ್ಬರು ಮಾತುಗಳು ಅನ್ನೋದನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಎಲ್ಲಾದರೂ ದೂರ ಹೋಗ್ಬಿಟ್ಟು ಒಂಟಿ ಜೀವನ ಥರ ನಾನು ಬಾಳ್ಬೇಕು ಅಂತ ಅಂದರೆ ನಾನು ಇರಬೇಕು ಅನ್ಕೊತ ನಿಮ್ಮ ಪರ್ಸನ್ ಅನ್ನೋರು ಚೆನ್ನಾಗಿ ಯೋಚನೆ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಆ ಪರ್ಸನ್ಗೆ ಈಗ ಫೈರ್ ಎನರ್ಜಿದಲ್ಲಿ ತುಂಬ ಕೋಪ ಅನ್ನೋದು ಬಂದಿದೆ. ಯಾಕಂತ ಅಂದರೆ ಪಾಸ್ಟಲ್ಲಿ ನೀವು ಆ ಪರ್ಸನ್ ಹತ್ರ ಎಮೋಷ್ನಲ್ ಬ್ಯಾಲೆನ್ಸ್ ಆಗಲಿ, ಟ್ರೂ ಲವ್ ಆಗಲಿ, ಜೆನ್ಯೂನ್ ಆಗಿ ಇರುವಂತಹ ಪರ್ಸನ್ನು. ಅದಕ್ಕೋಸ್ಕರನೇ ನಾನು ಮ್ಯಾರೇಜು ಮಾಡ್ಕೊತೀನಿ, ಕೆಲವೊಬ್ರಂತೂ ಹೇಳ್ಬಿಟ್ಟಿದ್ದೀರಾ, ಪ್ರಪೋಸಲ್ ಮಾಡಿದ್ದೀರಾ, ಕೆಲವೊಬ್ಬರು ಮ್ಯಾರೇಜ್ ಮಾಡ್ಕೊತೀನಿ ಅಂತ ಮಾತುಗಳು ಕೊಟ್ಟಿದ್ದೀರಾ. ಅವ್ರ ಲೈಫಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋ ಅಂಥ ಒಂದು ವ್ಯಕ್ತಿಯಾಗಿ ನೀವು ಫೇಸ್ ಮಾಡಿದ್ದೀರಾ. ಅದಕ್ಕೋಸ್ಕರನೇ ಆ ಪರ್ಸನ್ಗೆ ನೀವು ತೋರಿಸಿರೋ ಅಂಥ ಪ್ರೀತಿ ಅನ್ನೋದನ್ನು ಪದೇ ರಿಮೆಂಬರ್ ಮಾಡ್ಕೊತ ಆ ಪರ್ಸನ್ಗೆ ಏನಾಗ್ತಾ ಇದೆ ಅಂತ ಅಂದರೆ ಈ ಥರ ದೂರ ಅನ್ನೋದು ಹೋಗ್ಬೇಕು ಅಂದರೂ ಸಮೇತ ಆ ಪರ್ಸನ್ನು ಹೋಗೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಐ ಕಾಂಟ್ ಲೆಟ್ ಗೋ ಆಫ್ ಯು, ನಿನ್ನಿಂದ ನನಗೆ ದೂರ ಅನ್ನೋದು ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ಥರ ಆಗ್ತಾ ಇದೆ ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ಕೊತಾ ಇದ್ದಾರೆ. ಇಟ್ ಹರ್ಟ್ ಸೋ ಮಚ್, ಇದು ನನಗೆ ತುಂಬ ಬಾಧೆ ಅನ್ನೋದು ಆಗ್ತಾ ಇದೆ. ಏನಕ್ಕೆ ಅಂತ ಅಂದರೆ ನಾನು ತಗೊಂಡಿರುವಂತಹ ಡೆಸಿಷನ್ ಏನಾಯಿತು ಅಂತ ಅಂದರೆ ಪ್ರೀವಿಯಸ್ಸಲ್ಲಿ ತುಂಬ ಫಾಸ್ಟಾಗಿ ಡೆಸಿಷನ್ ಅನ್ನೋದನ್ನ ತಗೊಂಡಿದ್ದೀನಿ, ನನ್ನ ಕೈ ಆಗ್ತಾ ಇಲ್ಲ. ಆ ಡೆಸಿಷನ್ ತಗೊಂಡಿದ್ದು ನನ್ನದೇ ತಪ್ಪಾಯಿತು, ನಿನ್ನ ಮೇಲೆ ಇರುವಂಥ ಪ್ರೀತಿಯಿಂದನೇ ನಾನು ಆ ಥರ ಫಾಸ್ಟ್ ಡೆಸಿಷನ್ಸ್ ಅನ್ನೋದನ್ನ ತಗೊಂಡಿದ್ದೀನಿ. ನನ್ನ ಕೈ ಇವಾಗ ಅದನ್ನು ಏ ಥರ ನಾನು ರಿಕವರ್ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ನನ್ನ ಸುತ್ತಮುತ್ತ ಎಲ್ಲ ಟ್ರಿಕರಿ ಪರ್ಸನ್ಸ್ ಅಂತ ಅಂದರೆ ಪಾಯ್ಸನ್ ಪೀಪಲ್, 7 ಆಫ್ ಕಪ್ಸ್ ಅಂತ ಅಂದರೆ ನಿಮ್ಮ ಮೇಲೆ ಪ್ರೀತಿ ಇದ್ರೂ ಸಮೇತ ಆ ಪರ್ಸನ್ಗೆ ಏನಾಗ್ತಿದೆ ಅಂತ ಅಂದರೆ ನಾನು ನೋಡ್ಕೊಳ್ರಿ, ಕೆಲವೊಂದು 3 ಕಪ್ಸಲ್ಲಿ ನೀಟಾಗಿ ಹ್ಯಾಪಿಯಾಗಿರೋ ಅಂತ ಇದೆ
ಅಂತ ಅಂದರೆ ನೀವು ಕೊಟ್ಟಿರೋ ಅಂಥ ಪ್ರೀತಿನೂ ನಿನಗೆ ಬರ್ತಾ ಇದೆ. ಇನ್ನೊಂದು ಕಡೆ ಇಲ್ಲೆಲ್ಲ ಪಾಯ್ಸನ್ ಪೀಪಲ್ ಅಂತ ಅಂದರೆ ಮನಿ ಪರ್ಪಸ್ ಈ ಪರ್ಸನ್ನ ಯೂಸ್ ಮಾಡ್ಕೊಳೋ ಅಂಥ ಪೀಪಲ್ಸು ಸರೌಂಡಿಂಗಲ್ಲಿ ಇದ್ದಾರೆ ಅಂತಲೂ ಫೀಲ್ ಆಗ್ತಾ ಇದ್ದಾರೆ. ಹೇಗಾದರೂ ಸಮೇತ ಸರ್ಚಿಂಗ್ ಇಲ್ಯೂಷನ್ ಭ್ರಮೆಯಲ್ಲಿ ಬದುಕಿದ್ದೀನಿ, ಅವರಿಂತ ಅವರು ಇವರಿಂತ ಅವರು ಅಂತ ನಾನು ಭ್ರಮೆಯಲ್ಲಿ ಬದುಕಿದ್ದೀನಿ ಕೆಲವೊಂದು ಸಾತಿ. ಆದರೆ ಇಲ್ಲಿ ಟ್ರೂ ಆಗಿ ಹೇಳ್ಬೇಕು ಅಂತ ಅಂದರೆ ನಿನ್ನ ಕಡೆನೇ ಪ್ರೀತಿ ಇದ್ರೂ ಸಮೇತ ಅದನ್ನು ನಾನು ಬಿಟ್ಕೊಂಡು ಬಂದುಬಿಟ್ಟಿದ್ದೀನಿ ಅಲ್ವಾ. ಈಗ ನನ್ನ ಪರಿಸ್ಥಿತಿ ಎಂಥದ್ದಾಯಿತು ಅಂತ ಅಂದರೆ ನನಗೆ ಎಲ್ಲರ ಮೆಂಟಾಲಿಟಿ ಅನ್ನೋದನ್ನ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ 7 ಆಫ್ ಕಪ್ಸ್ ಅನ್ನೋದು ಇದ್ರೂ ಸಮೇತ ಇಲ್ಲಿ 7 ಆಫ್ ಕಪ್ಸಲ್ಲಿ ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಒಂದು ಪರ್ಸನ್ ನೋಡ್ತಾ ಇದ್ದಾರೆ, ಇಲ್ಲೇನೋ ಫ್ರೂಟ್ಸು ಫ್ಲವರ್ಸ್ ಎಲ್ಲೋ ಇಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ಗ್ರೀನ್ರಿ, ಇನ್ನೊಂದು ಕಡೆ ಸ್ನೇಕ್ಸ್, ಇನ್ನೊಂದು ಕಡೆ ನೋಡಿ ಕ್ರೊಕೊಡೈಲ್ ಥರ ಈ ಥರ ಪಾಯ್ಸನ್ ಆಗಿ ಅಂತ ಟ್ರಿಕ್ಕರಿ ಥರ ಇರೋ ಪರ್ಸನ್ಸು ಅಂತ ಅಂದರೆ ಈ 3 ಕಪ್ಸ್ ನೀವಾಗಿದೆ ಅಂತ ಅಂದರೆ ಪ್ರೀತಿ ನಂಬಿಕೆ ಇವೆಲ್ಲ ಕೊಟ್ಟಿರೋದು ನೀವಾದರೆ ಈ ಥರ ಟ್ರಿಕ್ಕರಿ ಆಗಿ ಅಂತ ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಲೈಫ್ ಹತ್ರ ಆಟ ಆಡಿರೋ ಅಂಥ ಪರ್ಸನ್ಸು ಇವರು. ಈಗ ಅದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಆ ಪರ್ಸನ್ ಅನ್ನೋ ಅವರು ಏನು ಅಂತ ಅಂದರೆ ಜೀವನದಲ್ಲಿ ಈ ಥರ ಎಲ್ಲ ಆಗ್ತಾ ಇದೆ ಅಲ್ವಾ, ನಾನು ನಿನ್ನ ನಂಬಿ ಬಂದಿರೋದಕ್ಕೆ, ನಿನ್ನ ಮೋಸ ಮಾಡಿರೋದಕ್ಕೆ ನನಗೂ ಇಲ್ಲಿ ಬಂದಿದ ಮೇಲೆ ಈ ಥರ ಸಿಚುವೇಶನ್ ಅನ್ನೋದೇ ಫೇಸ್ ಮಾಡಿದೆ ಅಲ್ವಾ, ನನಗೇನು ಒಳ್ಳೇದಾಯಿತು ಅಂತ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರು ತುಂಬ ಫೀಲ್ ಅನ್ನೋದು ಆಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಟ್ ಹರ್ಟ್ ಸೋ ಮಚ್, ನನಗೆ ತುಂಬ ಬಾಧೆ ಅನ್ನೋದು ಆಗ್ತಾ ಇದೆ. ನಾನು ಮಾಡಿರೋದು ಇಷ್ಟು ನೋವು ಅನ್ನೋದು ನೀನು ತಿಂದಾಗ ನನಗೆ ಗೊತ್ತಾಗಿಲ್ಲ, ನನಗೆ ಆ ಪೇಯ್ನ್ ಅನ್ನೋದು ಬಂದಮೇಲೆ ನಂಗೆ ತುಂಬ ಗೊತ್ತಾಗಿದೆ, ತುಂಬ ನೋವು ಅನ್ನೋದು ನಾನು ತಿಂತಾ ಇದ್ದೀನಿ ಅಂತ ನಿಮ್ಮ ಪರ್ಸನ್ಸ್ ಅನ್ನೋ ಅವರು ಯಾರೋ ಹೇಳ್ತಾ ಇದ್ದಾರೆ. ಯಾರಿಗೆ ರೆಸಿಗ್ನೇಟ್ ಆಗುತ್ತೋ ವಿಲ್ ದಿಸ್ ಎವರ್ ಚೇಂಜ್, ಅದಕ್ಕೆ ಈ ಪರ್ಸನ್ ಅನ್ನೋ ಅವರು ಇದು ಯಾವಾಗ ಚೇಂಜ್ ಆಗುತ್ತೆ, ಈ ಸಿಚುವೇಶನ್ ಅನ್ನೋದು ನನಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ, ನಾನು ರಿಗ್ರೆಟ್ ಆಗಿ ಫೀಲ್ ಆಗ್ತಾ ಇದ್ದೀನಿ. ನನಗೆ ನಿಮಗೆ ಆ ಥರ ಪೇನ್ ಕೊಡೋವಾಗ ನನಗೆ ಅನಿಸಿಲ್ಲ, ಈಗ ನನಗೆ ಅನಿಸ್ತಾ ಇದ್ರೆ ತುಂಬ ತಡೆಯೋದಕ್ಕೂ ಆಗದೆ, ನಿದ್ದೆನೂ ಆಗ್ತಾ ಇಲ್ಲ, ಇದು ಮಾಡೋಕ್ಕೆ ಊಟ ಮಾಡೋದಕ್ಕೆ ಸರಿಯಾಗಿ ಆಗ್ತಾ ಇಲ್ಲ, ಈ ಥರ ನಾನು ಸಿಕ್ಕಾಕೋಬಿಟ್ಟಿದ್ದೀನಿ ಅಲ್ವಾ. ಈ ಕರ್ಮ ಬಂದ ಎಷ್ಟು ದಿನ ಏ ಥರ ಹೋಗಬೇಕು, ಈಗ ಟೈಮ್ ಅನ್ನೋದು ಯಾವಾಗ ಚೇಂಜ್ ಆಗುತ್ತೆ, ಅಟ್ಲೀಸ್ಟ್ ನನಗೆ ಚೇಂಜ್ ಅನ್ನೋದು ಮಾಡೋದಕ್ಕೆ ಆಗಲ್ಲ ಅಂದರೂ ಸಮೇತ ಅಟ್ಲೀಸ್ಟ್ ನಿನ್ನ ಹತ್ರಕ್ಕೆ ಬಂದು ಸಿಚುವೇಶನ್ ಇರೋದಾದರೂ ಹೇಳ್ಕೊಂಡು ಸಿಚುವೇಶನ್ ಆದರೂ ಬ್ಯಾಲೆನ್ಸ್ ಅನ್ನೋದು ತರಬೇಕು ಅಂತ ನಿಮ್ಮ ಪರ್ಸನ್ಸ್ ಅನ್ನೋ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಅಲ್ವಮ್ಮ ಹೇಳಿದ್ದು, ಪ್ರೆಸೆಂಟ್ ನಿಮ್ಮ ಪರ್ಸನ್ಸು ಏ ಥರ ಲವ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ, ಅದಕ್ಕೆ ಕ್ಲಾರಿಫಿಕೇಶನ್ ಏ ಥರ ಇದೆ ಅಂತ ನೋಡಿದ್ದೀವಲ್ಲ, ರಿಯಲಿ ಹರ್ಟ್ ಆಗ್ತಾ ಇದ್ದಾರಮ್ಮ. ಓಕೆನಾ, ಹಂಗಂತ ಅಕ್ಕ ಹರ್ಟ್ ಆಗ್ತಾ ಇದ್ದಾರೆ ಅಂತ ನೀವು ಕಾಲ್ ಮಾಡೋದಕ್ಕೆ ಹೋಗಬೇಡಿ, ಮೆಸೇಜ್ ಮಾಡೋದಕ್ಕೆ ಹೋಗಬೇಡಿ. ನಾನು ನನ್ನ ಹತ್ರ ರೀಡಿಂಗ್ ತಗೊಂಡಿರೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಅದಕ್ಕೆ ಗೈಡೆನ್ಸ್ ತಗೊಂಡೇ ಮುಂದಕ್ಕೆ ಸ್ಟೆಪ್ ಹಾಕಿ ಹೊತ್ತು ಮತ್ತೆ ಅವ್ರು ಅಯ್ಯೋ ಫೀಲ್ ಆಗ್ತಾ ಇದ್ದಾರೆ ಅಂತ. ಇದು ಜನರಲ್ ರೀಡಿಂಗ್ ಪರ್ಪಸ್ ತೆಗ್ದಿರೋದು, ಹಾಗಿರೋದಕ್ಕೆ ಹೇಳ್ತಾ ಇದ್ದೀನಿ. ನಂದೇ ಫುಲ್ಲು ಅಂತ ಹೋಗಿದ್ದೀರಾ ಅಂತ ಅಂದರೆ ಮತ್ತೆ ಬಾವಿದಲ್ಲಿ ಬೀಳ್ತೀರಾ, ಬೇಡ. ನಿಂಗೆ ಅಷ್ಟು ಗೈಡೆನ್ಸ್ ಬೇಕು ಅಂತ ಅಂದರೆ ಸಪ್ರೇಟಾಗಿ ಗೈಡೆನ್ಸ್ ತಗೊಂಡು ಮುಂದಕ್ಕೆ ಹೋಗಿ. ಏನಕ್ಕೆ ಅಂತ ಅಂದರೆ ಕೆಲವೊಬ್ಬರಂತೂ ಇದರಲ್ಲಿ ಪಾಸಿಟಿವ್ಗೆ ಕನ್ವರ್ಟ್ ಆಗಿ ಬರ್ತಾ ಇದ್ದೀರಾ. ಈಗ ಪಾಸಿಟಿವ್ಗೆ ಬರೋವಾಗ ಜನರಲ್ ರೀಡಿಂಗ್ನಲ್ಲಿ ಮತ್ತೆ ನಂದೇ ಅಂತ ಮುಂದಕ್ಕೆ ಹೋಗಿ ಮತ್ತೆ ನೀವು ಬಾವಿದಲ್ಲಿ ಬೀಳೋ ಥರ ಬಿದ್ದಿದ್ದೀರಾ ಅಂತ ಅಂದರೆ ಮತ್ತೆ ಎದ್ದಬೇಕು ಅಂದರೆ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರನೇ ಹೇಳೋದು, ನಮಗೆ ಎಷ್ಟು ತಾಳ್ಮೆ ಆಗಿರ್ತೀವೋ, ಈಗ 1 ತಿಂಗಳು ಸಪ್ರೇಷನ್ ಬಂದಿರೋದು ಲೈಫಲ್ಲಿ ಯಾವ ಥರ ಸಪ್ರೇಷನೇ ಇರಬಾರ್ದು ಅಂತ ವೆಯ್ಟ್ ಮಾಡೋದು ಬೆಟರು. ಈಗ ಅಯ್ಯೋ ಸಪ್ರೇಷನ್ ಅಂತ ಈ 1 ತಿಂಗಳೇ ಬಾಧೆ ಬೀಳ್ಕೊಂತ ಮತ್ತೆ ಮಾತಾಡ್ಕೊಂತ ಮತ್ತೆ ಇನ್ನೂ ದೊಡ್ಡದಾಗಿ ಜಗಳ ಮಾಡ್ತಾ ಲೈಫ್ ಲಾಂಗ್ ಸಪ್ರೇಷನ್ ಇರೋ ಅಂತ ಚಾನ್ಸಸ್ ಕೊಡಬೇಡಿ. ಸೊ ಪ್ಲೀಸ್ ಬಿ ವೆಯ್ಟ್ ಅಂತ ಶಿರೀಷಕ ಹೇಳ್ತಾ ಇದ್ದಾರೆ. ಓಕೆನಾ, ಕಾನ್ಫಿಡೆಂಟ್ ಆಗಿರ್ರಿ, ಯಾರು ಎಲ್ಲಿನೂ ಹೋಗಲ್ಲ. ನೀವಿರೋ ಅಂಥ ಮೈಂಡ್ ಸೆಟ್ಟು ಇಲ್ಲ, ನಿಮಗೂ ಒಂದು ಲೈಫ್ ಇದೆ ಅಂತಲೂ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಪ್ಲೀಸ್ ಆರಾಮಾಗಿ ಇರ್ರಿ. ಮತ್ತು ಅಕ್ಕ ನಮ್ಮ ಪರ್ಸನ್ಸ್ ಈ ಥರ ಫೀಲ್ ಆದರು ಅಂತ ದಯವಿಟ್ಟು ಯಾರೂ ಸ್ಟೆಪ್ ತಗೋಬೇಡಿ. ಇದಕ್ಕೆ ನಿಮ್ಮ ಲವ್ಗೆ ಏಂಜಲ್ ಗೈಡೆನ್ಸ್ ಅನ್ನೋದು ಏನು ಕೊಡ್ತಾರೆ ಅಂತಲೂ ಇನ್ನೊಂದು ಡೆಕ್ಕಿಂದ ತೆಗೆದು ನೋಡ್ತೀನಿಮ್ಮ. ದೇವ್ರ ಶಿವಯ್ಯ, ಒರಾಕಲ್ ಕಾರ್ಡ್ಸು, ಇದು ಏಂಜಲ್ ಕಾರ್ಡ್ಸು, ಏಂಜಲ್ ಗೈಡೆನ್ಸು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳ್ಬೇಕು ಅನ್ಕೊತಾ ಇದ್ದಾರೋ ನೋಡೋಣ. ಓಕೆನಾ, ಅವ್ರ ಪರ್ಸನ್ ನೇಮು, ಡೇಟ್ ಆಫ್ ಬರ್ತು ಇಲ್ಲ ಅಂತ ಅಂದರೆ ಅವ್ರ ಹತ್ರ ಇರುವಂಥ ಮೆಮೊರಬಲ್ ಸೀನ್ಸ್ ಅನ್ನೋದನ್ನು ರಿಮೆಂಬರ್ ಮಾಡ್ಕೊಳ್ರಿ. ಓಕೆನಾ ಅಮ್ಮ, ಏಂಜಲ್ ಗೈಡೆನ್ಸು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳ್ಬೇಕು ಅನ್ಕೊತಾ ಇದ್ದಾರೋ ಪ್ಲೀಸ್ ಗಿವ್ ಮಿ ಎ ಪಾಸಿಟಿವ್ ಆನ್ಸರ್ಸ್ ಶಿವಯ್ಯ. ಆಪರ್ಚುನಿಟಿ ನೋಡಿ, ನಾನು ಹೇಳ್ದೆ ಅಲ್ವ, ನಿಮಗೂ ಒಂದು ಆಪರ್ಚುನಿಟಿ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಅಷ್ಟುವರೆಗೂ ನಮ್ಮದು ಬ್ಯಾಡ್ ಟೈಮ್ ಆಗಿದಾಗ ನಾವೇನು ಮಾಡೋಕ್ಕಾಗಲ್ಲ, ತಾಳ್ಮೆ ಆಗಿರೋದು ಬಿಟ್ಟು
ಟ್ರಸ್ಟ್ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಿ. ಅಯ್ಯೋ ಆ ಪರ್ಸನ್ ಬಂದಿಲ್ಲ ಅಂತ ಲೋ ಎನರ್ಜಿಗೆ ಯಾರು ಅಂತ ಹೋಗಬೇಡಿ. ಲುಕ್ ಫಾರ್ ಎ ಸೈನ್, ನಾನೇ ಒಂದು ಸೈನ್ ಅನ್ನೋದು ಕೊಡ್ತೀನಿ ಅಂತ ಅಂದರೆ ಪದೇ ಒಂದು ವಿಡಿಯೋ ಅನ್ನೋದು ನಿಮಗೆ ಮುಂದಕ್ಕೆ ಬರೋ ಥರ ಆಗಲಿ, ಇಲ್ಲ ಅಂತ ಅಂದರೆ ಏಂಜಲ್ ನಂಬರ್ಸ್ ಅನ್ನೋದು ಕಾಣಿಸೋದಾಗಲಿ ಇವೆಲ್ಲ ಮಾಡ್ತೀವಿ. ನಿಮಗೆ ಏಂಜಲ್ ನಂಬರ್ಸ್ ಬಗ್ಗೆ ನಾನು ವಿಡಿಯೋದು ಮಾಡಿಲ್ಲ. ನಾನು ನಿಮಗೆ ಏನು ನಂಬರ್ ನೋಡಿದ್ರೆ ಈ ಥರ ನಿಮಗೆ ಅಫರ್ಮೇಷನ್ಸ್ ಅನ್ನೋದು ಹೇಳ್ಕೋಬೇಕು ಅಂತ ಒಂದು ವಿಡಿಯೋನು ಮಾಡ್ತೀನಿ. ಓಕೆನಾ? ಇಯರ್ ಫ್ರಮ್ ನಾವು, ಈ ಇಯರಿಂದನೇ ನಿಮಗೆ ಗುಡ್ ಟೈಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಪ್ಲೀಸ್ ಅಂತೆ ನೀವು ವೆಯ್ಟ್ ಮಾಡಿ, ಬಿ ಅಸರ್ಟಿವ್, ನೀವು ದೃಢವಾಗಿ ಅಂತ ಅಂದರೆ ಸ್ಟ್ರಾಂಗ್ ಆಗಿ ಅಂತೆ ಇರ್ರಿ ಅಂತ ಏಂಜಲ್ ಗೈಡೆನ್ಸು ಚೆನ್ನಾಗಿ ಬಂದಿದೆ. ಯಾರೋ ಲೋ ಎನರ್ಜಿಗೆ ಹೋಗ್ತಾ ಇದ್ದೀರಾ, ಆ ಲೋ ಎನರ್ಜಿ ಅನ್ನೋದನ್ನು ಮಾಡ್ಕೋಬೇಡಿ. ನೋ ನೀಡ್ ಟು ವರಿ. ನೀವಂತೂ ವರಿ ಆಗಬೇಕಾಗಿರೋ ಸಿಚುವೇಶನ್ಸ್ ಅಂತೂ ಖಂಡಿತ ಇಲ್ಲ ಅಂತ ಏಂಜಲ್ ನೋಡಿಮ್ಮ. ಎಷ್ಟು ನಾನು ಒಂದೊಂದು ಡೆಕ್ಕಿಂದನೂ ಇಲ್ಲಿ ನೋಡಿ, ಈ ಡೆಕ್ಕಿಂದ ಒಂದು ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದೀನಿ, ಈ ಡೆಕ್ಕಿಂದ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ, ಈ ಡೆಕ್ಕಿಂದನೂ ಒಂದು ಕ್ಲಾರಿಫಿಕೇಷನ್ಸ್ ಏಂಜಲ್ ಗೈಡೆನ್ಸಿಂದನೂ ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ. ಒಂದೊಂದು ಡೆಕ್ಕಿಂದ ಒಂದೊಂದು ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದೀನಿ. ಇವೆಲ್ಲ ಯೂನಿವರ್ಸಲ್ ಗೈಡೆನ್ಸೇ. ಓಕೆನಾ? ಇನ್ನೂ ನಂಬರ್ಸ್ ಯಾವ ಥರ ಮಾಡ್ಕೋಬೇಕು, ಅಫರ್ಮೇಷನ್ಸ್ ಯಾವ ಥರ ಮಾಡ್ಕೋಬೇಕು, ಯಾಕ ನಾವು ಮನಿ ಪ್ರಾಬ್ಲಮ್ಸ್ ಇದೆ ಅಂತ ಅಂದರೆ ಮನಿ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವೇಷನ್ ಮಾಡ್ಕೋಬೇಕು, ಪ್ರತಿಯೊಂದಕ್ಕೂ ನಮ್ಮ ಹತ್ರ ಐಡಿಯಾಸ್ ಅನ್ನೋದಿದೆ. ಅದನ್ನು ಯಾವ ಥರ ಮಾಡಿಕೊಂಡ್ರೆ ಫಸ್ಟ್ ಪಾಸಿಟಿವ್ ಬಂದ್ರೇ ಪ್ರತಿಯೊಂದು ಸಾಧನೆ ಮಾಡೋದಕ್ಕೆ ಆಗುತ್ತೆ. ನಾನು ಆಲ್ರೆಡಿ ತುಂಬ ಎಕ್ಸಾಂಪಲ್ಸ್ ಅನ್ನೋದು ನಿಮಗೆ ಕೊಟ್ಟಿದ್ದೀನಿ. ಏನಂತ, ಅಳೋ ಮಗು ಹತ್ರಕ್ಕೆ ಯಾರೂ ಹೋಗಲ್ಲ. ಯಾರಂತೂ ನಗ್ತಾ ಇರ್ತಾನೋ ಮಗು ಹತ್ರಕ್ಕೆ ಅವ್ರು ಪ್ರತಿಯೊಬ್ಬರು ಅಟ್ರಾಕ್ಟ್ ಆಗಿ, ಅರೇ ಆ ಪಾಪು ಎಷ್ಟು ಚೆನ್ನಾಗಿ ನಗ್ತಾ ಇದೆ, ನಮ್ಮನ್ನೇ ನೋಡಿ ನಗ್ತಾ ಇದೆ ಅಂತ ಆ ಮಗು ನಮ್ಮನ್ನು ನೋಡಿ ನಗ್ತಿಲ್ಲ ಅಂದ್ರೂ ಸಮೇತ ಅಯ್ಯೋ ನಮ್ಮನ್ನೇ ನೋಡಿ ನಗ್ತಾ ಇದೆ ಅಂತ ಅರೇ ಬಾಬು ಕನ್ನ ಬುಜ್ಜಿ ಸಣ್ಣ ಅನ್ಕೊಂತ ಆ ಮಗು ಹತ್ರಕ್ಕೆ ಹೋಗ್ತೀವಿ. ಇಲ್ಲಿ ಅಲೋ ಮಗು ಅವರಮ್ಮ ಏನು ಮಾಡ್ತಾರೆ, ಕಂಟ್ರೋಲ್ ಮಾಡಿಸಿ ಬೇಜಾರಾಗ್ಬಿಟ್ಟು ಅವ್ರ ಅಮ್ಮಂಗೆ ಬೇಕಂದ್ರೆ ಅಂದರೆ ಆ ಮಗು ಅಮ್ಮನೇ ಇನ್ನೊಬ್ರು ಅಮ್ಮಗೆ ಕೊಟ್ಬಿಟ್ಟು ಅವರಮ್ಮ ಹೋಗಮ್ಮ ನನ್ನ ಕೈ ಆಗಲ್ಲ ಈ ಮಗು ನೋಡೋದು ಯಾವಾಗೂ ಅಳ್ತಾ ಇರ್ತೇನೆ ನಂಗೆ ತಲೆನೋವು ಅಂತ ಅವ್ರ ಅಮ್ಮಂಗೆ ಕೊಟ್ಬಿಟ್ಟು ಬೇಕಂದರೆ ಇಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಥರ ನಮ್ಮ ಜೀವನದಲ್ಲಿ ಅಷ್ಟೇ, ನಾವು ಎಷ್ಟು ಖುಷಿಯಾಗಿ ಇರ್ತೀವೋ ಅಂದರೆ 2 ತಿಂಗಳಲ್ಲಿ ನಡೆಯಬೇಕಾಗಿರೋದು 1 ತಿಂಗಳಿಗೆ ಆಗುತ್ತೆ, 1 ತಿಂಗಳಲ್ಲಿ ನಡಿಬೇಕಾಗಿರೋದು 15 ದಿನಕ್ಕೆ ಆಗುತ್ತೆ. ಅದಕ್ಕೆ ಹೇಳೋದು ಬಿ ಪಾಸಿಟಿವ್ ಆಲ್ವೇಸ್ ಅಂತ ಶಿರೀಷಕ್ಕ ಹೇಳೋದು. ಅದಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂತ ಅಂದರೆ ಗೈಡೆನ್ಸ್ ತಗೊಳ್ರಿ. ಹೊತ್ತುನೂ ಲೋ ಎನರ್ಜಿಗೆ ಮಾತ್ರ ದಯವಿಟ್ಟು ಯಾರೂ ಹೋಗಬೇಡಿ. ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬಿಂಗ್ ಮಾಡ್ಕೊಳ್ರಿ. ನಿಮಗೆ ಇಷ್ಟ ಆಗಿದೆ ಪರವಾಗಿಲ್ಲ ಶಿರೀಷಕ್ಕ, ನೀವು ಹೇಳೋದು ನಮಗೆ ರೆಸಿಗ್ನೇಟ್ ಆಗ್ತಾ ಇದೆ ಅನ್ನಂಗಿದ್ರೆ ಶೇರ್ ಮಾಡಿ. ಮತ್ತು ನೀವು ಲೈಕ್ ಮಾಡಿದ ತಕ್ಷಣವೇ ಪ್ರತಿಯೊಂದಲ್ಲಿ ಹೈಪ್ ಅನ್ನೋ ಬಟನ್ ಇರುತ್ತೆ. ಆ ಹೈಪ್ ಅನ್ನೋ ಬಟನ್ ಪ್ರೆಸ್ ಮಾಡೋದ್ರಿಂದ ನಮಗೂ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸಿಂದ ನಮ್ಮ ಚಾನಲ್ ಅನ್ನೋದನ್ನು ಇನ್ನೂ ಮುಂದಕ್ಕೆ ಅನ್ನೋದು ಹೋಗುತ್ತೆ. ನಾನು ತುಂಬ ಸಾರಿ ಹೇಳಿದ್ದೀನಿ, ಪಶುಪತಿನಾಥ್ ಟ್ಯಾರೋಟ್ ತೆಲುಗು ಚಾನಲ್ ಅಂತ ಇದೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಓಕೆ ಬಟನ್ ಅನ್ನೋದು ಸಬ್ಸ್ಕ್ರೈಬ್ ಬಟನ್ ಅನ್ನೋದು ಕೊಡೋದ್ರಿಂದ ಅಟ್ಲೀಸ್ಟ್ ಅರ್ಥ ಆಗೋವ್ರಿಗೆ ಹೋಗ್ಬಿಡಿ ಬಿಡ್ರಿ. ನಮಗೇನಮ್ಮ ಲಾಸ್ ಆಗುತ್ತೆ? ಇದನ್ನಲ್ಲಿ ಹೇಳ್ತಾ ಇರೋದು ಗುಡ್ ಇನ್ಫಾರ್ಮೇಷನೇ ಅಲ್ವಾ? ಏನಂತೂ ಬ್ಯಾಡಾಗಿ ಹೇಳ್ತಾ ಇದ್ದೀವಿ ಹೇಳಿ? ನಿಮ್ಮನ್ನು ಎಪ್ಸೋ ಪ್ರಯತ್ನನೇ ಶಿರೀಷಕ್ಕ ಮಾಡ್ತಾ ಇದ್ದಾರೆ. ಹೊತ್ತುನೂ ಆ ಶಿರೀಷಕ್ಕ ಎನರ್ಜೀಸನ್ನು ಕೊಟ್ಬಿಟ್ಟು ನಿಮ್ಮನ್ನು ಮಲ್ಗೋ ಥರ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ವಲ್ಲ. ಸೊ ಬೇಕು ಅನ್ನಂಗಿದ್ರೆ ಫುಲ್ಲಾಗಿ ರೀಡಿಂಗೂ ತಗೊಳ್ರಿ. ಇಲ್ಲ ಅಕ್ಕ ನಮ್ಗೆ ಕಷ್ಟ ಆಗ್ತಾ ಇದೆ, ಪ್ರಾಬ್ಲಮ್ ಇದೆ ಅನ್ನಂಗಿದ್ರೆ 111 ರೂಪೀಸ್ಗೆ 3 ಕ್ವಶನ್ಸು ಖಂಡಿತ ನಾನು ನೈಟ್ ಮಲ್ಗೋ ಒಳಗಡೆ ಆದ್ರೂ ನಿಮಗೆ ಅದನ್ನು ಜಸ್ಟ್ ನೀವು ಫೋನ್ಪೇ ಮಾಡಿ. ಇದೇ ನಂಬರೇ ನನ್ನ ಫೋನ್ಪೇ ನಂಬರು. ಫೋನ್ಪೇ ಮಾಡಿ ಅಮೌಂಟ್ ಅನ್ನೋದನ್ನು ರಿಸಿಪ್ಟ್ ಅನ್ನೋದು ಕಳಿಸಿ. ನಿಮಗೆ ಎಷ್ಟು 111 ಆದರೆ 3 ಕ್ವಶನ್ಸ್ ಆಗುತ್ತೆ, 333 ಆದರೆ ಅರೌಂಡ್ 10 ಕ್ವಶನ್ಸ್ವರೆಗೂ ವಿಡಿಯೋ ಮಾಡಿ ಕಳಿಸ್ತೀನಿ. 555 ರೂಪೀಸ್ ಆದರೆ ನನ್ನ ಹತ್ರ ಮಾತಾಡ್ಬೋದು, ವಿತ್ ಪ್ರಿಕಾಷನ್ಸನ್ನು ಕೊಡ್ತೀನಿ. ಅರ್ಥ ಆಯ್ತಾ? ಕ್ಲಾರಿಟಿಯಾಗೇ ಹೇಳ್ತಾ ಇದ್ದೀನಿ. ಅದನ್ನು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿನೂ ಮೆನ್ಷನ್ ಮಾಡಬೇಕಾಗುತ್ತೆ ಇನ್ನು. ಓಕೆನಾ ಅಮ್ಮ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ ಧನ್ಯವಾದ, ನಮಸ್ಕಾರ. ಹೊಸದಾಗಿ ಬಂದಿರೋ ಅವ್ರಿಗೆಲ್ಲ ಹಾರ್ಟ್ಲಿ ವೆಲ್ಕಮ್ ಟು ಪಶುಪತಿನಾಥ್ ಟ್ಯಾರೋಟ್ ಚಾನಲ್ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಇಟ್ ಈಸ್ ಆಲ್ ಫಾರ್ ಟುಡೇ. ಬಾಯ್.